ಅವರು ಏಜೆಂಟ್ರು. ಕ್ಯಾಮಿ ಬಟ್ಟಿಯಲ್ಲಿ ಸನಾತನ ಧರ್ಮ ಬೈಯುವ ಏಜೆಂಟ್ರು. ಲಿಂಗಾಯತರು ಗೋಮಾಸ ತಿಂತಾರೇನ್ರಿ? ಲಿಂಗಾಯತರು ಸ್ವಂತ ತನ್ನ ಮಗಳನ್ನ ಲಗ್ನ ಆಗ್ತಾರೇನ್ರಿ? ಸ್ವಂತ ಮಗಳ ಲಗ್ನ ಆಗ್ತಾರೆ, ಅದು ಇಸ್ಲಾಮ್ದಾಗೈತಿ. ಲಿಂಗಾಯತರು ಸನಾತನ ಧರ್ಮದ ಎಲ್ಲ ಪಾಲನೆ ಮಾಡ್ತಾರೆ. ನಾವೆಲ್ಲ ಶಿವನ ಭಕ್ತರು, ನಾವೆಲ್ಲ ವಿಭೂತಿ ಧರಿಸ್ತೀವಿ. ಗೋದಿಂದ ತಯಾರಾದ ವಿಭೂತಿ ಧರಿಸ್ತೀವಿ. ನಮ್ಮ ಎಲ್ಲರದ್ದು ಕ್ಯಾವಿ ಬಟ್ಟೆನೇ ಐತಿ. ಸನಾತನ ಧರ್ಮದ ಸ್ವಾಮಿಗಳದ್ದು ಕ್ಯಾವಿ ಬಟ್ಟೆ ಐತಿ, ಲಿಂಗಾಯತರದ್ದು ಹಾಂ ಮಾಡ್ತೀವಿ. ಇಡೀ ದೇಶನೇ ಹಿಂದೂ ರಾಷ್ಟ್ರ ಮಾಡ್ಬೇಕೈತಿ. ಏನು ಮಾಡೋರು ಅದಾರ MP ಪಾಟೀಲ್ರು? ಅವ್ರು ಇಸ್ಲಾಂ ರಾಷ್ಟ್ರ ಮಾಡ್ಬೇಕಾದ್ರೆ ನಾವು ಹಿಂದೂ ರಾಷ್ಟ್ರ ಮಾಡ್ಬೇಕಾಗ್ತದೆ. ಏನು ಅಂಜಿಕೆ ಐತೇನು? MP ಪಾಟೀಲ್ ಪರ್ಮಿಷನ್ ತೊಗೊಂಡು ನಾವು ರಾಜಕಾರಣ ಮಾಡ್ತೇವೆ ನಾವು. MP ಪಾಟೀಲ್ರು ಎಷ್ಟು ಮೆತ್ತಗಾಗ್ಯಾರ ಈಗ, ಜಿಗದಾಡ್ತಿದ್ರು ಟಣ ಮುಸ್ಲಿಂ ಬಂಧುಗಳು ನಮ್ಮ ಸಹೋದರರೇ ಈಗ ನಾವು ಹಿಂದೂ ಒಂದು ಇಂಚಿನ ಜಾಗ ಬಿಡೋದಿಲ್ಲ ಅವು ಅಂದ್ರೆ ನಾವು ಮಾಡಿದ್ದ ಹೋರಾಟದಿಂದ MP ಪಾಟೀಲ್ ನಡಿಗೆ ಹೋಗ್ಯಾರ, ಸಿದ್ದರಾಮಯ್ಯ ನಡಿಗೆ ಹೋಗ್ಯಾರ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು? ಯಾವುದೇ ನೋಟಿಸ್ ಕೊಡೋದಿಲ್ಲ, ಯಾವುದೇ ನಾವು ಕಸೋದಿಲ್ಲ, ಯಾವುದೇ ಒಂದು ಇದ್ರ ಮ್ಯಾಗ ನಾವು ಇದು ಮಾಡೋದು. ತಾಕತ್ ಹಿಂದೂ ಶಕ್ತಿ ಒಂದು ಆಯ್ತು ಅಂದ್ರೆ ಏನಾಗ್ತದೆ ಅನ್ನೋದು ಬಿಜಾಪುರ ತೋರಿಸ್ಕೊಟ್ಟಿವಿ, ಇಡೀ ಭಾರತಕ್ಕೆ ತೋರಿಸ್ಕೊಟ್ಟಿವಿ. ಆ ಜೈಲಿಗೆ ಹೋಗಿದ್ರಲ್ರಿ, ಅದಕ್ಕೆ ಹೋಗಿದ್ರಂತೆ DK ಶಿವಕುಮಾರ್. ಮೇಕೆದಾಟು ಹೋರಾಟಕ್ಕೆ ಹೋಗಿದ್ರ? ಕಾಶ್ಮೀರ ಭಾರತದಲ್ಲಿ ಉಳಿಲತ್ತ ಹೋಗಿದ್ರ? ಊರು ತುಂಬ ಹಿಂಗೆ ರೋಡ್ ತುಂಬ ಓಡಾಡ್ತಿದ್ದು. ರಾತ್ರಿ ಆಯ್ತು ನಮಗೆ ಹುಡುಗರು ಫುಲ್ ಟೈಟ್ನಾಗ. ಈಗ ಯಾಕೆ DCM ಅದ ಅಲ್ಲಿ, DMK ಸರ್ಕಾರ ಐತಿ, ಸ್ಟ್ಯಾಲಿನ್ ಸರ್ಕಾರ. ಹೋಗಿ ಕೂತು ಮಾಡ್ಕೊಂಡು ಬರ್ರಿ ಮೇಕೆದಾಟು. ನಿಮ್ಮ ಜಿಲ್ಲೆದೊಳಗೇ ನೀವು ಒಂದು ನೀರಾವರಿ ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲಿ ಬಂದು ಹೇಳ್ತಾರ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ನಮ್ಮ ಅಭ್ಯರ್ಥಿ ಮೋಟಿ ನೋಡಿ ಹಾಕ್ಬೇಡ್ರಿ, ನಮ್ಮ ಮೋತಿ ನೋಡಿ ಹಾಕ್ರ. ಇವ್ರ ಮೋತಿ ನೋಡಿ ಓಟ್ ಹಾಕ್ತಾರೆ. ಅವ್ನ ಅಭ್ಯರ್ಥಿ ನೋಡಿದ್ರೆ ಜನ ಓಡಿ ಹೋಗ್ತಾರೆ. ಶಿವನ್ ಪಾಟೀಲ್ ಹೇಳ್ತಾನೆ, ಹೇಳ್ರಲ್ಲ ಅನ್ಸುತ್ತೀರಿ ಶಿವನ್ ಪಾಟೀಲ್ ಮೀಡಿಯಾದವ್ರು. ಯಾಕಂದ್ರೆ ನಾವು ನೋಟಿಸ್ ಕೊಟ್ಕೊಂಡು ನೀವು ಅನ್ಸುತ್ತೀರಿ. ಏನೂ ಮಾಡೋದು ನಾವು ಕಿಸಿದಾಗ ನನಗೂ 10 ನೋಟಿಸ್ ಕೊಟ್ಟಾನೆ. 100 ಕೋಟಿ ಮಾನಹಾನಿ ಯಾಕಂದ್ರೆ ಹೈಕೋರ್ಟ್ನಾಗ ಕಿತ್ಕೊಂಡು ಹೋಗೈತಿ. ಅದಕ್ಕೆ ಅಂಜಬೇಡ್ರಿ ನೀವು. ಶಿವನ್ ಪಾಟೀಲಿಗೆ ಅಂಜೇನಿ ನೀವು ಕೇಳೋದು. ಅವ ಎಲ್ಲರಿಗೂ ನೋಟಿಸ್ ಕೊಟ್ಟಾನೆ. ಅದಕ್ಕೆ ರೈತರ 5 ಲಕ್ಷ ರೂಪಾಯಿಗೆ ಆತ್ಮಹತ್ಯೆ ಮಾಡ್ಕೊತಾನೆ. ಯಾರು ಹೇಳಿದವ್ರು? ಶಿವನ್ ಪಾಟೀಲ್ ಹೇಳೋನಿಲ್ಲ ರೀ. ಅಲ್ಲಿಂದ ರೈತರು ಬರಗಾಲ ಬರಲತ್ತಿ 2 ವರ್ಷಕ್ಕೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಯಾಕಂದ್ರೆ ಪುಕ್ಕಟ್ ನೀರು ಐತಿ, ಪುಕ್ಕಟ್ ಕರೆಂಟ್ ಐತಿ, ಪುಕ್ಕಟ್ ಬೀಜ ಕೊಡ್ತೀವಿ. ಅದಕ್ಕೆ ರೈತರು ಪರಿಹಾರ ಸಿಗ್ತದೆ ಅಂತ ಹೇಳಿ